ಈ ಶ್ರೀ 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 ರಿಯಲ್ ಎಸ್ಟೇಟ್ ಸ್ವಾಮಿಗಳ ಆಶ್ರಮಕ್ಕೆ ನುಗ್ಗಿ ರಜನಿಕಾಂತ್ ಸ್ಕ್ರಿಪ್ಟ್ ಇಲ್ಲದೆ ಏನೋ ಕತೆ ಬಿಟ್ಟವ್ರೆ. ಅವರು ಆಶ್ರಮಕ್ಕೆ ಹೋಗಿದ್ರಂತೆ. ಗುರುಜಿ, ನಾನು ದರ್ಶನ ಕೊಡಕ್ಕೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ ಸ್ಟೇಜ್ ಹತ್ತಿ ಅಂದ್ರಂತೆ. ಸ್ಟೇಜ್ ಹತ್ತಿದಾಗ ಯಾರೂ ಅವ್ರನ್ನ ಗಮನಿಸಲೇ ಇಲ್ವತ್ತೆ. ನಾನು ಸಾಮಾನ್ಯವಾದ ಸಿನಿಮಾ ನಟ, ಇವರೇ ನಿಜವಾದ ಸೂಪರ್ ಸ್ಟಾರು ನಮ್ಮ ಗುರುಜಿ ಅಂತ ಹೇಳಿದ್ದಾರೆ. ಈ ಹಳೆಯ ಘಟನೆನ ಮತ್ತೆ ರಿಯಲ್ ಎಸ್ಟೇಟ್ ಸ್ವಾಮೀಜಿ ಆಶ್ರಮಕ್ಕೆ ಹೋಗಿ ಮೊನ್ನೆ ಏನೋ ರಿಪೀಟ್ ಮಾಡವ್ರೆ. ಅದಕ್ಕೆ ಆ ಸ್ವಾಮಿ ಭಕ್ತರೆಲ್ಲ ಚಪ್ಪಾಳೆ ತಟ್ಟಿದೆ. ರೀ ರಜನಿಕಾಂತ್, ನಿಮಗೆ ಗೊತ್ತಿಲ್ವೇನ್ರಿ, ನೀವು ದರ್ಶನಕ್ಕೆ ಹೋದಾಗ ಗುರುಜಿ ಜೊತೆ ಸ್ಟೇಜ್ ಹತ್ತಿದಾಗ ಸುದ್ದಿ ಆಗುತ್ತೆ ಅಂತ ನೀವು ನಿಮ್ಮ ಸಿಂಪ್ಲಿಸಿಟಿನ ಮಾರ್ಕೆಟಿಂಗ್ ಮಾಡಿದ್ದೀರಾ, ಅವರು ಅವರ ಸ್ಪಿರಿಚುವಾಲಿಟಿನ ಮಾರ್ಕೆಟಿಂಗ್ ಮಾಡಿದ್ದಾರೆ. ಇದನ್ನ ಸೈಕಾಲಜಿನಲ್ಲಿ ಆಂಪ್ಲಿಫಿಕೇಶನ್ ಎಫೆಕ್ಟ್ ಅಂತಾರೆ. ಅಂದ್ರೆ ಇಬ್ರು ಪ್ರಭಾವಿ ಮನುಷ್ಯರು ಒಂದೇ ಕಡೆ ಸ್ಟೇಜ್ ಹತ್ತಿದಾಗ ಸಭಿಕರ ಅಂದ್ರೆ ಆಡಿಯನ್ಸ್ ಅವರ ಸೈಕಲಾಜಿಕಲ್ ಅಲರ್ಟ್ನೆಸ್ ಹೆಚ್ಚಾಗುತ್ತೆ, ಆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅದೇ ತೋರಿಸಿದಾರಲ್ಲ ಗೌರಿ ಗಣೇಶ ಸಿನಿಮಾನಲ್ಲಿ, ಎಲ್ಲೆಲ್ಲಿ ನಾವು ಎಷ್ಟುವರೆಗೂ ನಾವು ಮನುಷ್ಯರು ವೀಕ್ ಆಗಿರ್ತೀವೋ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಜನರು ಇದ್ದೇ ಇರ್ತಾರೆ ಅಂತ. ಆ ಥರ ಆಯಿತು ಅಷ್ಟೇ.